ನಾನು ನನ್ನ ರೀಕೌಂಟಿನ ಬಗ್ಗೆ ಇದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡಲ್ಲ. ಯಾಕಂದರೆ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಸ್ಟೇಜಲ್ಲಿರುವಂಥ ಈ ಸಂದರ್ಭದಲ್ಲಿ ನಾನು ಇದನ್ನು ಮಾತನಾಡೋದು ತಪ್ಪಾಗ್ಬೋದು. ನನಗೆ ನ್ಯಾಯಾಲಯದ ಮೇಲೆ ಭರವಸೆ ಇದೆ. ನ್ಯಾಯಾಲಯದ ಮೇಲೆ ಭರವಸೆಯಲ್ಲಿ ಕಾಯ್ತಾ ಇದ್ದೀವಿ. ಈಗ ಆರ್ಗ್ಯುಮೆಂಟ್ ಸ್ಟೇಜಲ್ಲಿರೋದ್ರಿಂದ ಇನ್ನೊಂದು ತಿಂಗಳ ಒಳಗಡೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋ ಆ್ಯಂಟಿಸಿಪೇಷನಲ್ಲಿ ನಾನಿದ್ದೇನೆ. ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ, ನ್ಯಾಯಾಲಯದ ಮೇಲೆ ನಂಬಿಕೆ ನನಗಿದೆ. ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು FIR ಆಗಿದೆ. ಜನಪ್ರತಿನಿಧಿಗಳ ಕೋರ್ಟಿನ FIR ಏನು ಅಂತಂದರೆ, 2022ನೇ ಇಸ್ವಿನಲ್ಲಿ HK ದಿನೇಶ್ ಅನ್ನೋರು ಒಂದು ಕಂಪ್ಲೇಂಟ್ನ ಲೋಕಾಯುಕ್ತಕ್ಕೆ ಕೊಡ್ತಾರೆ. ಲೋಕಾಯುಕ್ತದಲ್ಲಿ ಅವ್ರ ಕಂಪ್ಲೇಂಟ್ ಏನು ಅಂತಂದರೆ, ಶಾಸಕರು 2013ರಿಂದ 2020ರವರೆಗೆ ಅವರ ಎಲ್ಲ ಲೋಕಾಯುಕ್ತದ ಅಫಿಡವಿಟ್ನಲ್ಲಿ, ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅವ್ರ ಇನ್ಕಮ್ 40 ಲಕ್ಷ, 38 ಲಕ್ಷ, ನನ್ನ ಫ್ಯಾಮಿಲಿಯ ಒಟ್ಟು ಇನ್ಕಮ್ ಅಂತ ತೋರಿಸಿದ್ದಾರೆ. ಆದರೆ 13/2/2020ಕ್ಕೆ NR ಪುರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ 124 ಕೋಟಿ ರೂಪಾಯಿಗಳನ್ನು ನಾನು ಶಾಬಾನ್ ರಂಜಾನ್ ಪಾರ್ಟ್ನರ್ಶಿಪ್ ಫರ್ಮಿನ ಸಾಲವನ್ನು ತೀರಿಸಿ ಆ ಫರ್ಮಿನ ತೋಟವನ್ನು ನಾವು ಕೊಂಡ್ಕೊಂಡಿದ್ದೇವೆ ಅಂಥೇಳಿ ಡಿಫರೆನ್ಸ್ ಬಿಟ್ವೀನ್ 40 ಲಕ್ಷದಿಂದ 124 ಕೋಟಿ ಶಾಸಕರಾದ ಮೇಲೆ ನಿಮ್ಮದು ಇಷ್ಟೊಂದು ಅಸೆಟ್ ಜಾಸ್ತಿ ಆಗಿದೆ, ಇದನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಕೊಡ್ತಾರೆ. ಲೋಕಾಯುಕ್ತದವ್ರು ಏನು ಮಾಡ್ತಾರೆ, ಇದನ್ನು ದಿನೇಶ್ ಅವರಿಗೆ ರಿಪ್ಲೈನೂ ಕೊಡದೆ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿರ್ತಾರೆ. ದಿನೇಶ್ ಅವರು ಈಗ 6 ತಿಂಗಳ ಮುಂಚೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ. ನನ್ನ ಲೋಕಾಯುಕ್ತದ ಕೇಸನ್ನು ತನಿಖೆ ಆಗಲಿಲ್ಲ ಮತ್ತು ನಾನು ಇಷ್ಟೊಂದು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದೆ, ನನಗೇನು ಮಾಹಿತಿ ಕೊಟ್ಟಿಲ್ಲ ಅಂತ. ಜನಪ್ರತಿನಿಧಿಗಳ ಕೋರ್ಟ್, ಸಿಟಿ ಸಿವಿಲ್ ಕೋರ್ಟ್ನಲ್ಲಿರುವಂಥ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಆದೇಶ ಕೊಡ್ತಾರೆ, ಇದು FIR ಮಾಡಿ ತನಿಖೆ ನಡೆಸಿ, ಇದು ತನಿಖೆಗೆ ಯೋಗ್ಯವಾದಂಥ ಕೇಸಿದೆ. 124 ಕೋಟಿ ರೂಪಾಯಿ NR ಪುರದಲ್ಲಿ 13/2/2020ನೇ ಇಸ್ವಿನಲ್ಲಿ ನಾನು ಬ್ಯಾಂಕ್ ಆಫ್ ಬರೋಡಾ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ಗಳಲ್ಲಿ ಸಾಲ ತೀರಿಸಿದ್ದೀವಿ, ರಿಲೀಸ್ ಡೀಡ್ ಮಾಡಿ ಅಂತೇಳಿ ಅವರು ರಿಲೀಸ್ ಮಾಡಿಸ್ಕೊತಾರೆ. ಅವರ ಇನ್ಕಮ್, ಮತ್ತೊಮ್ಮೆ ಹೇಳ್ತೇನೆ, 2013ರ ಎಲೆಕ್ಷನ್ ಅಫಿಡವಿಟ್ನಿಂದ 2020ರವರೆಗೂ ಪ್ರತಿ ವರ್ಷ ಅವರ ಒಟ್ಟು ಕುಟುಂಬದ ಇನ್ಕಮ್ 38 ಲಕ್ಷದಿಂದ 40 ಲಕ್ಷ ಅಂತ. ಹಾಗಾಗಿ ತನಿಖೆಗೆ ಆದೇಶ ಆಗಿದೆ. ತನಿಖೆ ಆದರೆ ಈ ಹಣ ಎಲ್ಲಿಂದ ಬಂತು, ಈ ಹಣದ ಮೂಲ ಯಾವುದು, ಹವಾಲದಿಂದ ಬಂದಿದೆಯಾ, ಭ್ರಷ್ಟಾಚಾರದಿಂದ ಬಂದಿದೆಯಾ, ಇಲ್ಲ ಇದು ಬ್ಲಾಕ್ ಮನಿಯಾ, ಅನ್ಅಕೌಂಟೆಡ್ಡಾ, ಟ್ಯಾಕ್ಸ್ ಕಟ್ಟಿದಾರಾ, ಇವೆಲ್ಲವೂ ತನಿಖೆಯಲ್ಲಿ ಹೊರಬರಬೇಕಾದಂಥ ವಿಷಯ ಇದೆ. ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಅದಕ್ಕೆ ಇದೊಂದು ಉದಾಹರಣೆ ಅಷ್ಟೆ. ಹಾಗಾಗಿ ಇದು FIR ಆಗಿದೆ. ಈ FIR ಮೇಲೆ ತನಿಖೆ ನಡೀತಾ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.